ಉಪಚರಿಸಿದ್ಮೇಲೆ ಯಾಕೆ ಬಂದ್ರೆ ಅಂತ ನಾವು ಕೇಳ್ತೀವಲ್ಲ, ಯಾಕೆ ಬಂದೇನು ಅಂತ ಅಲ್ವಾ. ಅವಾಗ ತಮ್ಮ ಆಗಮನಕ್ಕೆ ಬಹಳ ನನಗೆ ತುಂಬಾ ಸಂತೋಷ ಆಯ್ತು, ನನ್ನಿಂದ ಏನಾದ್ರು ನಿಮ್ಗೆ ಸೇವೆ ಆಗ್ಬೇಕಂತ ಯಾಕೆ ಹೇಳ್ತಾರೆ, ದಶರಥ ಮಹಾರಾಜ ವಿಶ್ವಾಮಿತ್ರ ಮುನಿಗಳನ್ನ ಕೇಳ್ತಾರೆ. ಆಗ ವಿಶ್ವಾಮಿತ್ರ ಮುನಿಗಳು ಹೇಳ್ತಾರೆ, ಓ ರಾಜ, ನಿನ್ನ ಮಾತಿನಿಂದ ನಾನು ಬಹಳ ಸಂತೋಷ. ನಾನು ಒಂದು ಯಜ್ಞ ಮಾಡಬೇಕಾಗಿದೆ. ಯಜ್ಞ ಅಂದ್ರೆ ಯಾಗ ಮಾಡಬೇಕಾಗಿದೆ, ಅದು ನಿರ್ವಿಘ್ನವಾಗಿ ನಡೆಯಬೇಕಾಗಿದೆ. ಯಾಕಂದ್ರೆ ರಾಕ್ಷಸರು ಆ ಯಾಗಕ್ಕೆ ಕಾಟ ಕೊಡ್ತಾ ಇರ್ತಾರೆ. ರಾಕ್ಷಸರು ವಿಶ್ವಾಮಿತ್ರ ಏನು ಯಾಗವನ್ನ ಮಾಡ್ಬೇಕಂತ ಅನ್ಕೊಂಡಿರ್ತಾರೋ ಆ ಯಾಗವನ್ನ ಮಾಡಿದ್ರೆ ಅವರು ಕಾಟ ಕೊಡ್ತಾರೆ ಅಂತ ಅವ್ರಿಗೆ ಪೂರ್ವ ಸೂಚನೆ ಸಿಕ್ಕಿರುತ್ತೆ. ಆ ಪ್ರಯುಕ್ತ ಅದಕ್ಕೆ ಕೆಲವು ರಾಕ್ಷಸರು ವಿಘ್ನ ಅಂದ್ರೇನು ಒಂದರೆ, ಅದಕ್ಕೆ ಹೇಳ್ತೀವಲ್ಲ ವಿಘ್ನೇಶ್ವರ. ಯಾವ ಗಣೇಶನ ಪೂಜೆ ಮಾಡ್ತೀವಿ ಅಂದ್ರೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ, ಅದಕ್ಕೆ ವಿಘ್ನವನ್ನ ಕೊಡ್ತಾ ಇದ್ದಾರೆ. ಆ ಯಜ್ಞದ ರಕ್ಷಣೆಗಾಗಿ ನಿನ್ನ ಹಿರಿಯ ಮಗ ರಾಮನನ್ನ ನನ್ನೊಡನೆ ಕಳಿಸ್ಕೊಡ್ಬೇಕು ಅಂದ್ರೆ, ಆ ಯಜ್ಞ ರಾಕ್ಷಸರು ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ನನಗೆ ಸಹಾಯ ಆಗೋ ನಿಟ್ಟಿನಲ್ಲಿ ನೀನು ರಾಮನನ್ನ ನನ್ನ ಜೊತೆ ಕಳಿಸ್ಕೊಡ್ಬೇಕು ಅಂತ ಯಾರು ಹೇಳ್ತಾರೆ? ವಿಶ್ವಾಮಿತ್ರ ಯಾರು ಹೇಳ್ತಾರೆ? ದಶರಥ ಮಹಾರಾಜನಿಗೆ ಹೇಳ್ತಾರೆ. ಇದನ್ನ ಕೇಳಿದ ದಶರಥ ನಡುಗಿದ. ಅಂದ್ರೆ ಅವನಿಗೆ ಹೆದರಿಕೆ ಆಗ್ತದೆ, ರಾಕ್ಷಸನು ನನ್ನ ಮಗ ಚಿಕ್ಕ ಹೆದರ್ಸ್ನ ಅಂತ. ಯಾರಿಗೆ ಆಗಲಿ, ನಿಮ್ ದೊಡ್ಡ ಕಾಡಿಗೆ ಕರ್ಕೊಂಡು ಹೋಗ್ತಂತ ಯಾರನ್ನ ಬರ್ತಾವಪ್ಪ, ನಿಮ್ ಪೇರೆಂಟ್ಸ್ ಕಳಿಸ್ಕೊಡ್ತಾರೆ, ದೊಡ್ಡ ಕಾಡು ಅಲ್ಲ, ಆನೆ ಸಿಂಹ ಹುಲಿ ಇರ್ತಾವೆ, ಯಾರು ನಮ್ಮ ಮಗನ ತಿಂದಿನ ಅಲ್ವಾ. ಇನ್ನು ಎಳೆಯ ವಯಸ್ಸಿನವನಾದ ತನ್ನ ಮುದ್ದು ಮಗನನ್ನ ಪರಾಕ್ರಮಗಳಂತ ರಾಕ್ಷಸರನ್ನ ಸಂಹರಿಸಲು ಕಳಿಸಲು ಹೇಗೆ ಸಾಧ್ಯ? ಅವನು ಹೇಳ್ತಾನೆ, ಮಹಾಮುನಿಗಳೇ, ದಯವಿಟ್ಟು ರಾಮನನ್ನ ಕೇಳಬೇಡಿ, ಸೈನ್ಯ ಸಮೇತನಾಗಿ ನಾನೇ ಬಂದು ಎಲ್ಲಾ ರಾಕ್ಷಸರನ್ನು ಕೊಲ್ಲುತ್ತೇನೆ ಅಂತ ಅವನು ಹೇಳ್ತಾನೆ ದಶರಥ. ಆದ್ರೆ ರಾಮ ಇನ್ನು ಎಳೆಯ ಬಾಲಕ, ಅವನು ಚಿಕ್ಕ ಹುಡುಗ. ಅವನು ಕರ್ಕೊಂಡು ಹೋಗಿ ನೀವು ರಾಕ್ಷಸನ ಸಂಹಾರ ಮಾಡ್ಬೇಕು ಅಂತ ನೀವು ಹೇಳ್ತಿರೋದು ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ನಾನೇ ಬಂದು ಸೈನ್ಯ ಸಮೇತನಾಗಿ ಬಂದು ಅವರನ್ನ ಸಂಹಾರ ಮಾಡ್ತೀನಿ ಅಂತ ದಶರಥ ಮಹಾರಾಜ ಯಾರು ಹೇಳ್ತಾರೆ? ವಿಶ್ವಾಮಿತ್ರ ಮಹಾಮುನಿಗಳಿಗೆ ಹೇಳ್ತಾನೆ. ಆಯ್ತಾ? ಆಗ ವಿಶ್ವಾಮಿತ್ರ ಮುನಿಗಳಿಗೆ ರಾಮನ ಬಗ್ಗೆ ಪೂರ್ಣವಾದ ಜ್ಞಾನ ಇರುತ್ತೆ. ರಾಮ ಯಾರು? ಯಾಕಂದ್ರೆ ರಾಮ ಸಾಮಾನ್ಯ ಅವತಾರ ಪುರುಷ ಅಲ್ವಾ. ದಶಾವತಾರಗಳಲ್ಲಿ ರಾಮನ ಅವತಾರ ಸಹ ಒಂದು. ಅವರು ರಾಮನನ್ನೇ ಕಳಿಸಬೇಕೆಂದು ಒತ್ತಾಯ ಮಾಡ್ತಾರೆ. ಕಳಿಸಬೇಕು